ಸಾರಿ ಸರ್. ಇವಾಗ ನೋಡು, ನೀನ್ ಮಾಡಿದ ಅಡ್ವರ್ಟಿಂದ ಝಾನ್ಸಿಗೆ ರಾಘು ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಯ್ತು. ಸರ್, ಝಾನ್ಸಿ ಮೇಡಮ್ಗೆ ರಾಘು ಸರ್ ಮೇಲೆ ಮಾತ್ರ ಬ್ಯಾಡ್ ಇಂಪ್ರೆಷನ್ ಅಲ್ಲ, ಅವ್ರ ಪ್ರಕಾರ ಈ ಭೂಮಿ ಮೇಲಿರೋ ಯಾವ ಗಂಡು ಪ್ರಾಣಿನೂ ಸರಿ ಇಲ್ಲ. ವಾಟ್ ಈಸ್ ದಿಸ್ ಮಾಮ್? ನೀನೇನ್ ಮಾಡ್ತಾ ಇದ್ಯಾ? ಆ ಝಾನ್ಸಿ ನೆನಪಿನಿಂದ ಸತ್ತೋಗಿರೋ ಆ ರಾಘು ಅನ್ನೋ ನೆನಪು ತರಿಸೋ ಯಾವುದೇ ಒಂದು ಸಣ್ಣ ತುಣುಕು ಕೂಡ ಅವಳ ಕಣ್ಣಿಗೆ ಬೀಳಬಾರ್ದು. ಅದಕ್ಕೆ ಅವಳ ಮದ್ವೆ ಫೋಟೋ ಸುಟ್ಟಾಕ್ತಾ ಇದ್ದೇನೆ. ಅಲ್ಲ ತುಳಸಿ, ಅವಳೇ ಒಬ್ಬ ಗಂಡು ತನ್ನ ಲೈಫಲ್ಲಿ ಇದ್ದ ಅನ್ನೋ ಸತ್ಯನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಿದ್ಧ ಇಲ್ಲ ಅಂದ್ಮೇಲೆ ಇದನ್ನ ಸುಟ್ಟಾಕಿ ಏನ್ ಸಾಧನೆ ಮಾಡ್ತೀಯ ನೀನು? ಈ ಟೈಮ್ ಅನ್ನೋದಿದೆಯಲ್ಲ, ಅದು ಯಾವಾಗ ಯಾರನ್ನ ಯಾವ ರೀತಿ ಬದಲಾಯಿಸುತ್ತೆ ಅಂತ ಹೇಳೋದಿಕ್ಕಾಗತ್ತೆ. ಇದು ಅವಳ ಕಣ್ಣಿಗೆ ಬೀಳೋದ್ರಿಂದ ಸತ್ಯನ ಸುಳ್ಳ ಅಂತ ತಿಳ್ಕೊಳ್ಳೋ ಅನುಮಾನ ಅವಳ ಮನ್ಸಲ್ಲಿ ಮೂಡುತ್ತೆ. ನೋ ಮಾಮ್, ಅವಳು ಇದನ್ನೆಲ್ಲ ನಂಬೋದು ಇಲ್ಲ. ಇರ್ಬೋದು ಪ್ರಣವ್, ಆದ್ರೆ ಈ ಅನುಮಾನ ಅನ್ನೋ ಒಂದು ಸಣ್ಣ ತುಳುಕು ಅವಳ ಮನ್ಸಲ್ಲಿ ಬಿದ್ರೆ ಅವಳು ಸತ್ಯನ ಸುಳ್ಳು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ತುಳಸಿ, ಫೋಟೋಸ್ ಏನೋ ಸುಟ್ಟಾದ್ರೆ ಸರಿ, ಆದ್ರೆ ಅವನೇ ಡೈರೆಕ್ಟ್ ಆಗಿ ಬಂದು ಅವಳನ್ನ ಮೀಟ್ ಮಾಡಿದ್ರೆ ಆಗ ಏನ್ ಮಾಡ್ತೀಯಾ? ಇಲ್ಲ, ನಾನ್ ಅದಕ್ಕೆ ಅವಕಾಶ ಕೊಡಲ್ಲ. ನನ್ನ ಆಸೆ ಪೂರ್ತಿ ಆಗೋವರೆಗೂ ಅವ್ರು ಮೀಟ್ ಮಾಡ್ಕೊಡ್ತು. ಪ್ರಣವ್ನ ಮದ್ವೆ ಆಗೋವರೆಗೂ ಅವಳ ನೆನಪಲ್ಲಿ ಸತ್ತೋಗಿರೋ ಸತ್ಯ ಅವಳವರೆಗೂ ಬರಬಾರ್ದು. ಅದು ಬರೋದಿಕ್ ನಾನ್ ಬಿಡಲ್ಲ. ಹೇ ರಾಯ್, ಹೀಗ್ ಮಾಡಿದ್ರೆ ಅವ್ರ ನೆನ್ಪು ವಾಪಸ್ ಬರಲ್ಲ, ಅವ್ರ ಪ್ರಾಣ ಹೋಗುತ್ತಷ್ಟೇ. ಬೇಡ, ಝಾನ್ಸಿ ಮೇಡಮ್ ಜೀವನದಲ್ಲಿ ಆಟ ಆಡ್ಬೇಡ. ಮೊದಲು ಅವ್ರು ಕಾಲ್ ಮಾಡಿ ಗಾಡಿ ನಿಲ್ಸಕ್ಕೆ ಹೇಳು. ಒಂದ್ ನಿಮಿಷ ಸರ್, ಫೋನ್ ಮಾಡ್ತೀನಿ. ಸರ್, ಫೋನ್ ರಿಸೀವ್ ಮಾಡ್ತಿಲ್ಲ ಸರ್. ಅಣ್ಣ, ಏನಿದು? ನಾನು ಆಕ್ಷನ್ ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ದೆ, ಆದ್ರೆ ನನ್ನ ಪ್ಲಾನ್ ಉಲ್ಟಾ ಹೊಡೆದು ರೊಮ್ಯಾಂಟಿಕ್ ಸೀನ್ ಆಗ್ತಾ ಇದೆ. ನಿನ್ ತಲೆ ಒಂದ್ ಸೆಕೆಂಡ್ ಲೇಟ್ ಆಗಿದ್ರೆ ಅಲ್ಲಿ ಪ್ಯಾಚೋ ಸೀಕ್ವೆನ್ಸ್ ಆಗಿರೋದಲ್ಲಿ. ಆಗೋದೆಲ್ಲ ಒಳ್ಳೇದಕ್ಕೆ ತರು. ಈಗ ನೋಡ್ತಾ ಇರಿ, ಝಾನ್ಸಿ ಮೇಡಮು ರಾಘು ಸರ್ ರೊಮ್ಯಾಂಟಿಕ್ ಆಗಿ ಇಬ್ರು ಒಂದೇ ಸಲ ಎದ್ದಿರ್ತಾರೆ. ಎದ್ದು ಬಿಟ್ಟು ರಾಘು ಸರಿಗೆ ಝಾನ್ಸಿ ಮೇಡಮ್ ರಾಘು ಅಂತ ಗಟ್ಟಿಯಾಗಿ ತಬ್ಕೋತಾರೆ. ಮೇಡಮ್, ನಿಮ್ಗೇನಾಗಿಲ್ಲ ಅಲ್ವಾ? ಏನೋ ಏನೋ ಅನ್ಕೊಂಡಿದ್ಯಾ? ಮಾಡಕ್ ಕೆಲ್ಸ ಇಲ್ವಾ ನಿನಗೆ? ಇದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಹೇಗೆ? ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಸ್ಟಾಪ್ ಇಟ್. ಈ ರೀತಿ ರೋಡ್ ಅಲ್ಲಿ ರೌಡಿಗಳಿಂದ ಆಕ್ಸಿಡೆಂಟ್ ಇಂದ ಕಾಪಾಡೋ ನಾಟಕ ಮಾಡಿ ಆಮೇಲೆ ನಿಮ್ಮಂತ ಗಂಡಸರು ಏನೆಲ್ಲ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವತ್ ಈ ರೀತಿನೇ ಮಾಡೋದಕ್ ಹೋಗಿ ಫ್ಲಾಟ್ ಮಿಸ್ ಆಗಿ ಆಕ್ಸಿಡೆಂಟ್ ಆಯ್ತಾ? ಮೇಡಮ್, ನೀವು ತಪ್ಪು ತಿಳ್ಕೊಂತಿದ್ದೀರಾ. ಆಕ್ಚುಲಿ ನಾನು ಈ ಆಟ ಎಲ್ಲ ಈ ಝಾನ್ಸಿ ಹತ್ರ ಬೇಡ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಕೊಂದ್ ಹಾಕ್ಬಿಡ್ತೀನಿ. ಹುಷಾರ್.
ಸರ್ ಏನ್ ಸರ್ ನೀವು ರಿಸ್ಕ್ ತಗೊಂಡು ಹೀರೋ ತರ ಬಂದು ಮೇಡಮ್ನ ಕಾಪಾಡಿದ್ದಕ್ಕೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳದೆ ವಾರ್ನ್ ಮಾಡ್ಬಿಟ್ಟು ಹೋದ್ರು. ಸರ್ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಥೂ. ಸರ್ ಮೇಡಮ್ ನಿಮಗ್ ಕೊಟ್ರು ಅಂತ ನೀವು ನನಗ್ ಕೊಟ್ರಾ? ಇನ್ನೊಂದು ಸರಿ ಈ ರೀತಿ ಹುಚ್ಚುಚ್ಚು ಪ್ಲಾನ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಸರ್ ಅದೇನಂದ್ರೆ ಪೆಟ್ಟು ಬಿದ್ದಿರೋ ಜಾಗಕ್ಕೆ ಮತ್ತೆ ಪೆಟ್ಟು ಬಿದ್ರೆ ಹೋಗಿರೋ ನೆನಪು ಮತ್ತೆ ಬರುತ್ತೆ ಅಂತ ಸಿನಿಮಾದಲ್ಲಿ ನೋಡಿದ್ದೆ ಸರ್. ಅದಕ್ಕೆ ಈ ಪ್ರಯೋಗ ಮಾಡೋಣ ಅಂತ ಅನ್ಕೊಂಡೆ ಸರ್. ಆದ್ರೆ ಈ ಪ್ರಯೋಗಕ್ಕೆ ಈ ಬಹುಮಾನ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಆ ಕ್ಷಣಕ್ಕೆ ಒಂದ್ಸತಿ ನನ್ ಎದೆ ಬರ್ತಾನೆ ನಿಂತೋಗಿತ್ತು. ಇದನ್ನ ಇವಾಗ್ಲೇ ಕೊರಿಯರ್ ಮಾಡಬೇಕು. ರಾಮಾಚಾರಿ ಕಳಿಸ್ತಾ ಇರೋದೇನೋ ಸರಿ, ಆದ್ರೆ ಝಾನ್ಸಿ ಅವ್ರಿಗೆ ನೆನಪು ಬರಬಾರ್ದು ಅನ್ನೋ ಮನಸ್ಥಿತಿ ಇರೋರು ಆ ಮನೇಲೇ ಇದಾರಲ್ಲ. ಮನೇಲಿ ಯಾರು ಇರ್ಲಿ ಕಣ, ತಂಗಿಗೆ ನೆನಪು ಬಂದ್ರೆ ಅಷ್ಟೇ ಸಾಕು, ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅಕಸ್ಮಾತ್ ಇದು ಬೇರೆಯವ್ರು ಸಿಕ್ಕಿ ಇದನ್ನ ಓಪನ್ ಮಾಡಿ ನೋಡಿ ಝಾನ್ಸಿ ಕುಡ್ದೇ ಇದ್ರೆ ಏನ್ ಮಾಡೋದು? ಹೌದು ರಾಮಾಚಾರಿ, ಚಾನ್ಸಿಗೆ ನೆನಪು ಬರಬೇಕು ಅನ್ನೋರು ಯಾರು, ನೆನಪು ಬರಬಾರ್ದು ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಯೋಚನೆ ಮಾಡಲೇಬೇಕು. ಇದನ್ನ ತಲುಪಿಸೋದಕ್ಕೆ ಬೇರೆ ಏನಾದರೂ ಪ್ಲಾನ್ ಮಾಡೋದು ಬೆಟರ್ ಅನ್ಸುತ್ತೆ. ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ನಾನು ಈ ಕಳಿಸ್ತಿರೋ ಕೊರಿಯರ್ ಎಂಥದ್ದು ಗೊತ್ತಾ? ಅವರೇ ಖುದ್ದಾಗಿ ಹೋಗಿ ಪರ್ಸನಲ್ ವೆರಿಫಿಕೇಶನ್ ಮಾಡಿ ಅದು ಝಾನ್ಸಿನೇನ ಇಲ್ವಾ ಅಂತ ತಿಳ್ಕೊಂಡು ಅವ್ರ ಕೈಲಿ ಸೈನ್ ಹಾಕ್ಸ್ಕೊಂಡು ಆಮೇಲೆ ಈ ಕೊರಿಯರ್ ಐಟಮ್ನ ಅವ್ರು ಕೊಡ್ತಾರೆ. ಆಮೇಲೆ ಅವ್ರು ಕೊಟ್ಟು ಇಸ್ಕೊಂಡಿದ ತಕ್ಷಣ ನಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಇದನ್ನ ಅವರು ತಂಗಿಗೆ ಡೆಲಿವರ್ ಮಾಡೋದು. ಹಾಗಾದ್ರೆ ಓಕೆ ರಾಮಾಚಾರಿ, ಆದ್ರೆ ಬರೀ ಪೆನ್ ಡ್ರೈವ್ ಮಾತ್ರ ಕಳಿಸ್ಬೇಡ. ಯಾಕಂದ್ರೆ ಜಸ್ಟ್ ಪೆನ್ ಡ್ರೈವ್ ಅಲ್ವಾ, ಮತ್ತೆ ನೋಡಿದ್ರಾಯ್ತು ಅಂತ ನೆಗ್ಲೆಕ್ಟ್ ಮಾಡಿದ್ರು ಮಾಡ್ಬೋದು. ಅದ್ರ ಜೊತೆ ಅವಳು ಹಳೆಯ ನೆನಪಿಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಲೆಟರ್ ಬರೆದು ಕಳ್ಸು. ಅವಾಗ ಇಮಿಡಿಯೇಟ್ ಆಗಿ ನೋಡ್ತಾಳೆ. ರಾಮಾಚಾರಿ, ಇದು ಅವ್ರ ಕೈಗೆ ಸಿಕ್ಕಿದ ತಕ್ಷಣ ನೋಡ್ಲೇಬೇಕು ಅನ್ನೋ ರೀತಿ ಲೈನ್ಸ್ಗಳನ್ನ ಬರೆದು ಕಳ್ಸು. ಹಳೆ ನೆನಪುಗಳನ್ನು ಮರೆತವರು ತಮ್ಮ ಬೇರುಗಳನ್ನು ಕಳೆದುಕೊಂಡ ಮರದಂತೆ ಎತ್ತರಕ್ಕೆ ಹೋದರೂ ನೆರಳಿಲ್ಲಿ. ಇಲ್ಲಿ ಮರೆತಿಲ್ಲ, ಜೀವನದ ಪುಸ್ತಕದಲ್ಲಿ ಒಂದಷ್ಟು ಪುಟಗಳು ಅಳಿಸಿದೆ. ಆ ಪುಟಗಳ ನೆನಪು ಮಾಡುವ ತುಣುಕು ಇದರಲ್ಲಿದೆ. ಸೂಪರ್ ರಾಮಾಚಾರಿ, ಇದನ್ನ ಓದ್ತಿದ್ದ ಹಾಗೆ ಈ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅನ್ನೋ ಕುತೂಹಲ ಜಾಸ್ತಿ ಆಗುತ್ತೆ. ತಂಗಿ ರಾಘು ಜೊತೆ ಇಷ್ಟೆಲ್ಲ ಫಂಕ್ಷನ್ ಅಲ್ಲಿ ಓಡಾಡೋದನ್ನ ನೋಡಿದಾಗ ರಾಘು ಯಾರು, ಅವನ ಜೊತೆ ಏನು ಸಂಬಂಧ ಇತ್ತು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗುತ್ತೆ. ಹಳೆ ನೆನಪುಗಳು ಮನ್ಸಿಗೆ ಬಂದಾಗ ಮನ್ಸು ತೇವ ಆಗುತ್ತೆ, ಮನಸ್ಸಲ್ಲಿ ಪ್ರೀತಿ ಚಿಗುರೊಡಿಯುತ್ತೆ, ಸತ್ಯ ಆಚೆ ಬರುತ್ತೆ. ಸಾರಿ ಸರ್. ಇವಾಗ ನೋಡು, ನೀನ್ ಮಾಡಿದ ಎಡವಟ್ಟಿಂದ ಚಾನ್ಸಿಗೆ ರಾಘು ಮೇಲೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಯ್ತು. ಸರ್ ಝಾನ್ಸಿ ಮೇಡಮ್ಗೆ ರಾಘು ಸರ್ ಮೇಲೆ ಮಾತ್ರ ಬ್ಯಾಡ್ ಇಂಪ್ರೆಷನ್ ಅಲ್ಲ, ಅವ್ರ ಪ್ರಕಾರ ಈ ಭೂಮಿ ಮೇಲಿರೋ ಯಾವ ಗಂಡು ಪ್ರಾಣಿನೂ ಸರಿ ಇಲ್ಲ, ತಮ್ಮ ಯಜಮಾನ್ರೊಬ್ಬರನ್ನ ಬಿಟ್ಟು. ಅಂದ್ರೆ ಇವಾಗ ಆಗಿದ್ದ ಘಟನೆಯಿಂದ ನನ್ನ ಬಗ್ಗೆ ಝಾನ್ಸಿ ಮೇಡಮ್ಗೆ ಇನ್ನು ತಪ್ಪು ಕಲ್ಪನೆಗಳು ಜಾಸ್ತಿ ಆಗಿರುತ್ತೆ. ನೋಡಿ ಸರ್, ನಮ್ಮ ಝಾನ್ಸಿ ಮೇಡಮ್ ಅಭಿಪ್ರಾಯನ ಬದಲಾಯಿಸಕ್ಕೆ ನೀವು ಹೊಸ ಅವತರಣ ಎತ್ಬಿಡಿ. ಏನ್ ಹೇಳ್ತಿದ್ಯಾರ? ಅಂದ್ರೆ ಸರ್, ನೀವು ಹೊಸ ಗೆಟಪ್ ಹಾಕೊಂಡು ಝಾನ್ಸಿ ಮೇಡಮ್ನ ಇಂಪ್ರೆಸ್ ಮಾಡ್ಬೇಕು. ರಾಘು, ಹೇಳ್ತಾ ಇರೋದ್ರ ಬಗ್ಗೆನೂ ಕ್ಲೀನಾಗಿ ಯೋಚನೆ ಮಾಡ್ಬೇಕು. ಬರೀ ಯೋಚನೆ ಮಾಡೋದಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕು. ನೀವು ಅಂತ ಹೊಸ ಅವತಾರ ಎತ್ತಿ ಎಲ್ಲಾ ಗಂಡಸರು ಕೆಟ್ಟವರಲ್ಲ, ಅವರಲ್ಲಿ ನಿಮ್ಮಂತ ಒಳ್ಳೆಯವ್ರು ಇರ್ತಾರೆ ಅಂತ ಅವ್ರಿಗೆ ಅರ್ಥ ಮಾಡಿಸಿ ಅವ್ರ ಮನ್ಸೊಳಗಡೆ ಜಾಗ ಮಾಡ್ಕೊಳ್ಳಿ. ನೀನ್ ಹೇಳ್ತಾ ಇರೋದು ಒಂಥರ ಡಿಫ್ರೆಂಟ್ ಆಗೇ ಇದೆ. ಡಿಫ್ರೆಂಟ್ ಆಗಿರೋ ಝಾನ್ಸಿನ ನೀನು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಈ ತರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕು. ಇದು ವರ್ಕ್ ಆಗುತ್ತಾ? ಆಗುತ್ತಲ್ಲ ಸರ್, ಆಗೋ ತರ ಮಾಡ್ಬೇಕು. ನಿಮಗೆ ಪ್ಲಾನ್ ಮಾಡ್ಕೊಳಕ್ಕೆ ಅನುಕೂಲ ಆಗೋ ತರ ಝಾನ್ಸಿ ಮೇಡಮ್ ಪ್ರತಿಯೊಂದು ಮೂಮೆಂಟ್ನು ನಾನ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಅದಕ್ಕೆ ತಕ್ಕನಾಗೆ ನೀವ್ ಏನೇನ್ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಓಕೆ, ಡನ್.
ಇದು ಒಂದು ಹೊಸ ಚಾಲೆಂಜ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಆದಷ್ಟು ಬೇಗ ಝಾನ್ಸಿ ಮೇಡಮ್ ಮನ್ಸಲ್ಲಿ ಮತ್ತೆ ನನ್ನ ಜಾಗ ಪಡ್ಕೋತೀನಿ. ಅನಿತಾ ರೈಟ್? ನೀನು ರಾಮಸ್ವಾಮಿ ಅಂಕಲ್ ಮಗಳು ಅನಿತಾ ತಾನೆ? ಹಾ ಹೌದು, ನಾನು ಸಂಪತ್ ಕುಮಾರ್ ಅವ್ರ ಮೊಮ್ಮಗಳು ಝಾನ್ಸಿ ಅಂತ. ನಿಮ್ ಡ್ಯಾಡಿ ನಮ್ ತಾತನ್ಗೆ ತುಂಬಾ ಆತ್ಮೀಯರು. ಆಕ್ಚುಲಿ ನಿನ್ನ ನಾನು ವೀಲ್ ಚೇರ್ ಅಲ್ಲಿ ನೋಡಿದ್ದು, ಈಗ ನೆನ್ಪಾಯ್ತು. ಹಾ ಇವಾಗ ನೆನ್ಪಾಯ್ತು ನನ್ಗೆ. ವಾಟ್ ಸರ್ಪ್ರೈಸ್ ಅನಿತಾ, ನೀನೀಗ ಆರಾಮಾಗಿ ಓಡಾಡ್ತಿದ್ಯಾ? ಅಂದ್ಮೇಲೆ ನಿನ್ ಕೈ ಕಾಲು ಸರಿ ಹೋಗಿದೆ ಅಂತ ಆಯ್ತು. ಹೌದು, ನಿನ್ನ ಈ ರೀತಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ, ನೀವು ನನ್ನನ್ನ ಕಂಡು ಹಿಡಿದು ಮಾತಾಡ್ಸಿದ್ದು ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮನ್ನ ಈ ರೀತಿ ನೋಡಿ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಈ ರೀತಿ ಅಂದ್ರೆ ನಾನು ಇದ್ದಿದ್ದ ಹೀಗೆ ಅಲ್ವಾ? ಅಂದ್ರೆ ಇಷ್ಟು ದೊಡ್ಡೋರಾದ್ರು ನನ್ನಲ್ಲಿ ಇಷ್ಟು ಬದಲಾವಣೆ ಆಗಿದ್ರು ಪತ್ತೆ ಮಾಡಿ ಮಾತಾಡ್ಸಿದ್ರಲ್ಲ, ಆ ವಿಚಾರವಾಗಿ ಹೇಳ್ದೆ. ಓಕೆ, ಹಾಗಿದ್ರೆ ಅಂದ್ಹಾಗೆ ಯಾವ ಟ್ರೀಟ್ಮೆಂಟ್ ಇಂದ ಸರಿ ಹೋಗಿದ್ದು? ನಿಜ ಹೇಳ್ಬೇಕಂದ್ರೆ ಇದು ಟ್ರೀಟ್ಮೆಂಟ್ ಇಂದ ಆಗಿದ್ದಲ್ಲ, ಒಂದು ಇನ್ಸಿಡೆಂಟ್ ಇಂದ ಆಗಿದ್ದು. ಆ ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಒಬ್ಬ ಹುಡುಗ. ಒಂದಿನ ವಾಟ್? ಒಂದು ಗಂಡು ಜಾತಿಯಿಂದ ನಿನ್ ಕೈ ಕಾಲು ಸರಿ ಹೋಯ್ತಾ? ಪರವಾಗಿಲ್ವೇ, ಒಂದು ಗಂಡು ಜಾತಿ ಒಂದ್ ಒಳ್ಳೆ ಇನ್ಸಿಡೆಂಟ್ಗೆ ಕಾರಣ ಆಯ್ತು. ಹೌದು, ನನ್ನ ಲೈಫಲ್ಲಿ ಅವ್ರು ಬಂದಿದ್ರಿಂದ ನನ್ ಕೈ ಕಾಲೆಲ್ಲ ಸರಿ ಹೋಯ್ತು. ಓಕೆ, ಸೂಪರ್. ಹೀಗೇಗೋ ನಿನ್ ಲೈಫ್ ಚೆನ್ನಾಗಿದೆಯಲ್ಲ, ಬಿಡು.